ಬಾಲಚಂದ್ರ ಜಾರಕಿಹೊಳಿ ಅವರು ಹಾಲಿನ ಡೈರಿಯಲ್ಲಿ ಏನು ಮಾಡಿದ್ದಾರೆ ನೋಡಿ. ಬೆಳಗಾವಿ ಡಿಸಿಪಿ ಸೀಮಾ ಲಾಟ್ಕರ್ ಅವರ ವರ್ಗಾವಣೆ ರದ್ದು. ಅಂಬಾನಿ ಮಗಳ ಮೊಬೈಲ್ ರೇಟ್ ಎಷ್ಟು ಗೊತ್ತಾ? ವ್ಯಾನಿಟಿ ಬ್ಯಾಗ್ ರೇಟು, ಅವರು ಕುಡಿಯುವ ಒಂದು ಚಹಾದ ರೇಟ್ ಎಷ್ಟು? ಹಿಂದೂ ಮುಸ್ಲಿಂ ಭಾವೈಕ್ಯತೆ ಕಾಪಾಡಿಕೊಳ್ಳೋಣ, ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಲ್ಲವೇ? 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂದಿದ್ದು ಸತ್ಯ. ಮೋದಿ ಅವರು ಮಾತಾಡಿದ ವಿಡಿಯೋ ನಮ್ಮ ಹತ್ರ ಇದೆ ನೋಡಿ. ನಮಸ್ಕಾರ ವೀಕ್ಷಕರೇ, ನಾನು ಸಯ್ಯದ್ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಇವತ್ತು ಬಹಳ ಮಹತ್ವವಾದ ಸುದ್ದಿ, ಕವರ್ ಸ್ಟೋರಿ ಇದೆ. ಇವತ್ತು 2-3 ಸುದ್ದಿ ಇದ್ದಾವೆ, ಎಲ್ಲರೂ ವೀಕ್ಷಿಸಿ. ಈ ಚಾನಲ್ದಿಂದ ಘಟಪ್ರಭಾ ಆಗಲಿ, ಬೆಳಗಾವಿ ಜಿಲ್ಲೆಗಾಗಲಿ, ಕರ್ನಾಟಕ ರಾಜ್ಯಕ್ಕಾಗಲಿ ಒಳ್ಳೆಯದನ್ನೇ ಮಾಡ್ತಾಯಿದ್ದೀವಿ. ಈ ಒಳ್ಳೆಯದನ್ನು ಮಾಡೋಕ್ಕೋಸ್ಕರ ನೀವೆಲ್ಲರೂ ಬೆಂಬಲ ಕೊಡಿ. ಯಾಕಂದರೆ ಭಾಳ ಇಂಪಾರ್ಟೆಂಟ್ ಸುದ್ದಿ. ಗೀತೆ ಕೆಟ್ಟದ್ದಲ್ಲ, ಕುರಾನ್ ಕೆಟ್ಟದ್ದಲ್ಲ, ಹಿಂದೂ ಕೆಟ್ಟವನಲ್ಲ, ಮುಸಲ್ಮಾನು ಕೆಟ್ಟವನಲ್ಲ. ಆದರೆ ಕೆಟ್ಟವನು ಯಾರು ಗೊತ್ತಾ? ತನ್ನ ತಲೆಯಲ್ಲಿರುವ ಭೂತ ಪಿಶಾಚಿಗಳು ಕೆಟ್ಟದ್ದು, ಹೊಲಸುತನ ತುಂಬಿಕೊಂಡವನು ಕೆಟ್ಟವನು. ಈಗ ನೋಡಿ, ಹಿಂದೂ ಮುಸ್ಲಿಮು ಸಾಮರಸ್ಯ ಕಾಪಾಡುವಂಥ ಈಗ ನಮ್ಮ ಬಹಳ ಅತಿ ಅವಶ್ಯ ಇದೆ ಭಾರತ ದೇಶದಲ್ಲಿ. ವೀಕ್ಷಕರೇ, ನಾವು ಎಲ್ಲರೂ 25-30 ವರ್ಷದ ಹಿಂದೆ ಯಾವ ರೀತಿ ನಾವು ಅನೋನ್ಯ ಸಂಬಂಧದಿಂದ, ಭಾವೈಕ್ಯತೆ ಸಂದೇಶದಿಂದ, ಯಾವ ರೀತಿ ನಾವು ತಮ್ಮ ಅಣ್ಣ ತಮ್ಮಂದಿರ ಸಹೋದರತರ ಭಾತೃತ್ವದಿಂದ ಯಾವ ರೀತಿ ನಾವು ಪ್ರೀತಿ ವಿಶ್ವಾಸದಿಂದ ಇದ್ದೀವಿ, ಇವತ್ತು ಸಹಿತ ನಾವು ಇರಲೇಬೇಕಾದಂಥ ಪರಿಸ್ಥಿತಿ ಅನಿವಾರ್ಯವಾಗಿದೆ. ಭಾರತ ದೇಶ ಜಗತ್ತಿನಲ್ಲಿ ಬಲಿಷ್ಠವಾಗ್ತಾ ಇದೆ, ತಾಂತ್ರಿಕಜ್ಞಾನದಲ್ಲಿದೆ, ಕ್ಷಿಪಣಿಯಲ್ಲಿದೆ, ಮಿಲಿಟರಿಯಲ್ಲಿದೆ, ಉತ್ಪಾದನೆಯಲ್ಲಿದೆ, ಹಣಕಾಸಿನ ವ್ಯವಹಾರದಲ್ಲಿದೆ, ಶ್ರೀಮಂತ ರಾಷ್ಟ್ರದಲ್ಲಿಯೂ ಇದೆ. ಎಲ್ಲ ರೀತಿಯಿಂದ ವಿಶ್ವದಲ್ಲಿ ಪೈಪೋಟಿ ಮಾಡುವಂಥ ಭಾರತ ದೇಶಕ್ಕೆ ಕಲಂಕ ಬರೋದು ಬೇಡ. ವೀಕ್ಷಕರೇ, ನಾವು ಎಲ್ಲರೂ ಒಂದು ಮಿತ್ರತ್ವ ಮತ್ತು ಭಾತೃತ್ವದಿಂದ, ಭಾವೈಕ್ಯತೆ ಸಂಕೇತದಿಂದ ಹಿಂದೂ ಮುಸಲ್ಮಾನರು ಅನ್ನುವ ಭೇದ ಭಾವ ಇಲ್ಲದೆ ಒಂದು ಪ್ರೀತಿ ವಿಶ್ವಾಸದಿಂದ ಇರೋದು ನಾವು ಬಹಳ ಅತಿ ಅವಶ್ಯಕ ಇದೆ. ಇವತ್ತು NRC, CAA ಇದು ಎಲ್ಲ ರೀತಿಯ ಆಂದೋಲನಗಳಿಗೆ ಎಲ್ಲ ಇತಿಸಿರಿ ಹಾಡಿ ಅವು ಏನು ನಮಗೆ ಅವಶ್ಯಕತೆ ಇಲ್ಲ. ನಾವು ಬದುಕೋದು ಎಷ್ಟು 500 ವರ್ಷ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ನಾವು ಈ ಭಾರತ ದೇಶವನ್ನು ಬಲಿಷ್ಠ ಮಾಡಬೇಕಾದ್ರೆ ನಾವು ಎಲ್ಲರೂ ಒಂದಾಗಿರ್ಬೇಕು. ಮೊದಲು ಒಂದಾಗಿದ್ದರೆ ಇಡೀ ವಿಶ್ವವೇ ನಡಗಬೇಕು ನಮ್ಮನ್ನು ನೋಡಿ. ಸರ್ವ ಜಾತಿಯ ಸಂಗಮ ಕ್ಷೇತ್ರವಾದ ಭಾರತ ಒಂದೇ. ಜಗತ್ತಿನಲ್ಲಿ ಭಾರತ ಬಿಟ್ಟರೆ ಯಾವ ದೇಶದಲ್ಲಿಯೂ ಅನ್ಯ ಧಾರ್ಮಿಕರು ಕೆಲವು ದಿವಸಗಳೇ ಮಾತ್ರ ಇರ್ಬೋದು, ಆದರೆ ಹುಟ್ಟಿನಿಂದಲೂ ಕೂಡಿ ಬಂದಿಲ್ಲ. ಎಂತಿಂಥ ಕುರುಹುಗಳನ್ನು ಮಾಡಿದ್ದಾರೆ, ಎಂತಿಂಥ ಹಂಪಿ, ಬಾದಾಮಿ, ಐಹೊಳೆ, ಎಂತಿಂಥ ಅಜಂತ, ಎಲ್ಲೋರ, ಎಂತಿಂಥ ಇತಿಹಾಸ ಪೂರ್ಣ ರಾವಣ, ಮಹಾಭಾರತ ಕಥಾನಾಯಕ, ರಾಮಾಯಣ ಇಂಥವರೆಲ್ಲ ಬರೆದ ಮಹಾಪುರುಷ ಋಷಿಮುನಿಗಳ ನಾಡು ಇದು ಭಾರತ. ಅದೇ ರೀತಿ ಮುಸಲ್ಮಾನರು ಸಹಿತ ಅನೇಕ ಕೊಡುಗೆಗಳನ್ನ ಸ್ವಾತಂತ್ರ್ಯ ಯೋಧದಲ್ಲಿ ಕೊಟ್ಟಿದ್ದಾರೆ. ನಾವು ಎಲ್ಲರೂ ಪಾಲುದಾರರಾಗಿ ಭಾರತ ದೇಶವನ್ನು ಬಲಿಷ್ಠ ಮಾಡ್ತಾ ಇದ್ದೀವಿ. ಆ ಬಲಿಷ್ಠ ಭಾರತ ಮಾಡಲಿಕ್ಕೆ ಕೆಲವು ಕಿಡಿಗೇಡಿಗಳ ಮಾತು ಕೇಳಿ ನಾವು ವೈಮನಸ್ಸನ್ನು ಮಾಡೋದು ಬೇಡ. ವೀಕ್ಷಕರೇ, ಕುತುಬ್ ಮಿನಾರ್ ಇದೆ, ತಾಜ್ ಮಹಲ್ ಇದೆ, ಲಾಲ್ ಕಿಲಾ ಇದೆ, ಜುಮ್ಮಾ ಮಸೀದ್ ಇದೆ, ಎಂತಿಂಥ ದೊಡ್ಡ ದೊಡ್ಡ ಕುರುಗಳನ್ನು ಮುಸಲ್ಮಾನರು ಮಾಡಿದ್ದಾರೆ. ಅದೇ ರೀತಿ ಹಿಂದೂಗಳು ಸಹಿತ ಅನೇಕ ಪುರಾತನ ಕಾಲದ ಇಲ್ಲಿ ಇತಿಹಾಸನ ನಿರ್ಮಾಣ ಮಾಡಿದಂಥ ಒಂದು ಧೀಮಂತ ದೇಶ ಅಂದರೆ ಭಾರತ. ನಾವು ಯಾರ ಮಾತನ್ನು ಕೇಳದೆ ನಮ್ಮ ಮನಸ್ಸಿನಿಂದ, ಒಗ್ಗಟ್ಟಿನಿಂದ ನಾವು ಒಂದೊಂದು ಒಳ್ಳೊಳ್ಳೆಯ ಒಂದು ಮಿತ್ರತ್ವ ಸಂಸ್ಕೃತಿಯನ್ನು ಕಾಪಾಡೋದು ನಮ್ಮ ಇವತ್ತು ಐಕ್ಯತೆಯ ಸಂಕೇತ ಆಗಬೇಕು. ನಮ್ಮ ನೆರೆಹೊರೆಯವರನ್ನ ಜೊತೆ ನಾವು ಪ್ರೀತಿಯಿಂದ ಇರಬೇಕು. ನಾವು ಎಲ್ಲರೂ ಕೂಡಿ ಒಂದು ಅಭಿಯಾನ ಪ್ರಾರಂಭ ಮಾಡಿದರೆ ನಮ್ಮ ಜಗತ್ತಿನಲ್ಲಿ ಒಂದು ಸಂದೇಶ, ಶಾಂತಿಯ ಸಂದೇಶ ಸಾರಿದಂಥ ದೇಶ ಭಾರತ ಆಗುತ್ತೆ ವೀಕ್ಷಕರೇ. ಯಾಕಂದರೆ ನಾವು ಎಲ್ಲರೂ ಒಂದು ಅಭಿಯಾನ ಪ್ರಾರಂಭ ಮಾಡೋಣ. ಈ ಅಭಿಯಾನಕ್ಕೆ ನಮ್ಮ ನಂಬರ್ 1 ಚಾನಲ್ ಸಾಥ್ ನೀಡುತ್ತೆ. ಅದಕ್ಕೆ ನೀವೆಲ್ಲ ಬೆಂಬಲ ಕೊಡಿ ವೀಕ್ಷಕರೇ. ಇವತ್ತು 2ನೇ ಸುದ್ದಿ. ಇವತ್ತು ನೋಡಿ, ಅರಬಾವಿಯ ಜನಪ್ರಿಯ ಶಾಸಕ KMF ಡೈರಿ ಅಧ್ಯಕ್ಷರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಹಾಲಿನ ಡೈರಿಯಲ್ಲಿ ಏನು ಮಾಡಿದ್ದಾರೆ ಅದನ್ನು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು ವೀಕ್ಷಕರೇ ನೀವು. 2ನೇದು, ಸೀಮಾ ಲಾಟ್ಕರ್ ಒಂದು ಅದ್ಭುತ ಮಹಿಳೆ, ACP IPS ಆದಂಥ ಒಂದು ದಿಟ್ಟ ಮಹಿಳೆ. ಬೆಳಗಾವಿಯಿಂದ ಅವರನ್ನು ವರ್ಗಾವಣೆ ಮಾಡಲಾಗಿತ್ತು. ಬೆಳಗಾವಿಯಲ್ಲಿ ಅನೇಕ ಕ್ರಿಮಿನಲ್ ಕ್ರೈಮ್ಗಳನ್ನು ಹಿಡಿದಂಥ ಒಂದು ಧೀಮಂತ ಮಹಿಳೆ ಸೀಮಾ ಲಾಟ್ಕರ್. DCP ಅವ್ರ ಜೊತೆ ಯಶೋಧ ವಂಟಗುಡಿನೂ ಇದ್ದಾರೆ, IPS ಮಾಡಿದವರು. ಇಂಥ ಒಂದು ಇಬ್ಬರು ಮಹಿಳೆಯರು ಬೆಳಗಾವಿ ಜಿಲ್ಲೆಯಲ್ಲಿ ಎಂತಿಂಥ ಒಂದು ಅಪರಾಧಿಕ ಚಟುವಟಿಕೆಯಲ್ಲಿ ತೊಡಗಿದಂಥ ಜನರನ್ನು ಫಿಲ್ಟರ್ ಮಾಡಿ, ಮಾದಕ ದ್ರವ್ಯಗಳನ್ನು ಹಿಡಿದಂಥ, ಕೋಮು ಗಲಭೆಗಳಾದಂಥ, ಪ್ರತಿಯೊಂದು ವೈಷಮ್ಯ ಆದಂಥ, ಗಲಾಟೆ ಆದಂಥ ಪರಿಸ್ಥಿತಿಯಲ್ಲೂ, ಕಲ್ಲು ತೂರಾಟದಂಥ ಪರಿಸ್ಥಿತಿಯಲ್ಲೂ ನಿಯಂತ್ರಣ ಮಾಡಿದಂಥ ಇಬ್ಬರು ಧೀಮಂತ ಮಹಿಳೆಯರು. ಆ ಮಹಿಳೆಯರನ್ನು ವರ್ಗಾವಣೆ ಮಾಡಿದಂಥ ಸರ್ಕಾರಕ್ಕೆ ನಾವು ಒತ್ತಾಯಪೂರ್ವಕ ಮಾಡಿದಾಗ ಅನೇಕ ರೀತಿಯ ಅವರಿಗೆ
ಮುಖವಾಣಿ ಮುಖಾಂತರ ಮುಖತವಾಗಿ ಅನೇಕ ಸಾರಿ ನಾವು ಒತ್ತಾಯ ಮಾಡಿದಾಗ ಮತ್ತೆ ಸೀಮಾ ಲಾಟ್ಕರ್ ಅವರನ್ನು ಬೆಳಗಾವಿಯಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಅವರನ್ನು ಮುಂದುವರಿಸಲಾಗಿದೆ. DCP ಆಗಿ ಸೀಮಾ ಲಾಟ್ಕರ್ ಇನ್ನೂ ಬೆಳೆಯಲಿ, ಸೀಮಾ ಲಾಟ್ಕರ್ ಒಳ್ಳೆಯ ಕೆಲಸ ಮಾಡಲಿ. ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷ್ಮಣ್ ನಿಂಬರ್ಗಿ ಅವರಿದ್ದಾರೆ, ಅವ್ರ ಜೊತೆ ಸಾಥ್ ಕೊಡಲಿಕ್ಕೆ SP ಅವರು, ಇವರೆಲ್ಲರೂ ಕೂಡಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಶಾಂತಿ ಕಾಪಾಡಲಿ ವೀಕ್ಷಕರೇ. ಈಗ ನೋಡಿ, ಅಂಬಾನಿ ಮಗಳದು ಒಂದು ಮೊಬೈಲ್ ಇದೆ ಅಂತೆ ವೀಕ್ಷಕರೇ, ದೊಡ್ಡ ಅಚ್ಚರಿಯ ಸುದ್ದಿ ಇದು. ಆ ಮೊಬೈಲ್ ಕಿಮ್ಮತ್ತು ನೋಡಿದರೆ, ಆ ಥರದ ದರ ಕೇಳಿದರೆ, ಆ ಥರದ್ದು ರೇಟ್ ಕೇಳಿದರೆ ಹವ್ವಾರಾಗಿ ಬೀಳ್ತೀರಾ ನೀವು. ಅದರದ್ದು ಬೆಲೆ ಎಷ್ಟು ಗೊತ್ತಾ? ನಾವು 1000, 2000, 500, 2000, 5000, 10,000 ಅಂಬಾನಿ ಮೊಬೈಲ್ಗೆ ನಾವು ಬೆನ್ನತ್ತೀವಿ. ಆದರೆ ಅಂಬಾನಿ ಮಗಳ ಮೊಬೈಲು ಕಿಮ್ಮತ್ತು 315 ಕೋಟಿ ರೂಪಾಯಿ ಒಂದು ಮೊಬೈಲು ಉಪಯೋಗ ಮಾಡ್ತಾಳಂದರೆ ನಮ್ಮ ಭಾರತ ದೇಶದಲ್ಲಿಯೇ ಅತ್ಯಮೂಲ್ಯ ಬಹಳ ಮೌಲ್ಯವಾದವಾದಂಥ ಮೊಬೈಲ್ ಅಂದರೆ ಅಂಬಾನಿ ಮಗಳದು. 315 ಕೋಟಿ ರೂಪಾಯಿ ಕಿಮ್ಮತ್ತಿನ ಮೊಬೈಲ್, ವಜ್ರ ಖಚಿತವಾದ ವಜ್ರಗಳನ್ನು ಅಳವಡಿಸಿದಂಥ ಇಷ್ಟು ದುಬಾರಿ ಬೆಲೆಯ ಮೊಬೈಲ್ ಅಂಬಾನಿ ಮಗಳು ಯೂಸ್ ಮಾಡ್ತಾಳೆ. ಅದರ ಜೊತೆಗೆ ಅವಳ ಕೊರಳಲ್ಲಿ ಇರುವಂಥ ಒಂದು ವೆನಿಟಿ ಬ್ಯಾಗ್ ಕಿಮ್ಮತ್ತು 40 ಲಕ್ಷ ವೀಕ್ಷಕರೇ. ನೋಡಿ ಎಂಥ ಅದ್ಭುತ ಇದೆ ಅದು. 40 ಲಕ್ಷ ರೂಪಾಯಿಯ ಒಂದು ವೆನಿಟಿ ಬ್ಯಾಗು. ಆಮೇಲೆ ಟೀ ಕುಡಿಲಿಕ್ಕೆ ಹೋಗ್ತಾಳಂತೆ, ಟೀ ಕುಡಿಲಿಕ್ಕೆ. ಅವಳ ಟೀ ಕಿಮ್ಮತ್ತು ಎಷ್ಟು ಗೊತ್ತಾ? 1 ಲಕ್ಷ ರೂಪಾಯಿ. ಒಂದು ಕಪ್ಪು ಟೀಗೆ 1 ಲಕ್ಷ ರೂಪಾಯಿ. ಅದರಲ್ಲಿ ಏನಿದೆಯಪ್ಪ ಅಂತ ಅದ್ಭುತ, ಅದು ದೇವರೇ ಬಲ್ಲ, ಆ ದೇವರೇ ನೋಡ್ಕೋಬೇಕು. ಇಷ್ಟೊಂದು ದುಬಾರಿ ಬೆಲೆಯ ಅವರು ಖರ್ಚು ವೆಚ್ಚಗಳನ್ನು ಮಾಡ್ತಾರೆ. ಆ ರೀತಿ ಅವರು ಚಾರಿಟಿನೂ ಮಾಡ್ತಾರೆ. ದೇವರು ಅವರಿಗೆ ಒಳ್ಳೆಯದನ್ನೇ ಮಾಡಲಿ. ದೊಡ್ಡ ಒಂದು ಇಂಡಸ್ಟ್ರಿಯಲ್ಲಿದ್ದಾರೆ. ಭಾರತ ದೇಶದಲ್ಲಿ ಎಷ್ಟೋ ಜನರಿಗೆ ಉದ್ಯೋಗಗಳನ್ನು ಕೊಟ್ಟಿದ್ದಾರೆ. ಅವರ ವೈಶಿಷ್ಟ್ಯ, ಮಗಳು 315 ರೂಪಾಯಿ ಕೋಟಿ ಒಂದು ಮೊಬೈಲ್ ಯೂಸ್ ಮಾಡಿದರೆ 40 ಲಕ್ಷದ ಒಂದು ವೆನಿಟಿ ಬ್ಯಾಗು, 1 ಲಕ್ಷ ರೂಪಾಯಿದು ಒಂದು ಟೀ ಕಾಫಿ ಕುಡಿತಾಳಂದರೆ ಎಷ್ಟೊಂದು ವಿಪರ್ಯಾಸದ ಸಂಗತಿ ವೀಕ್ಷಕರೇ. ಆಶ್ಚರ್ಯಕರ ಸಂಗತಿ, ಅದ್ಭುತ ಸಂಗತಿ. ಈಗ ನೋಡಿ, ಬಾಲಚಂದ್ರ ಜಾರಕಿಹೊಳಿಯವರು ಜನಪ್ರಿಯ ಶಾಸಕರು, ಅನೇಕ ರೀತಿಯ ಅಭಿವೃದ್ಧಿಕಾರರ ಹರಿಕಾರ, 900 ಕೋಟಿ ರೂಪಾಯಿ ಒಂದು GLBC ಕೆನಾಲ್ ಮಾಡಿದಂಥ ಒಂದು ಧೀಮಂತ ನಾಯಕ. ಅವರು ಹಾಲಿನ ಡೇರಿಯಲ್ಲಿ ಏನು ಮಾಡಿದ್ದಾರೆ ಅನ್ನೋದು ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು ವೀಕ್ಷಕರೇ. ಈಗ ಏನಾಗ್ತಾ ಇದೆ ನೋಡಿ, ಝಾನ್ಸಿ ಲಕ್ಷ್ಮೀಬಾಯಿ ಅವರ ಭಾರತದ ಒಂದು ದೊಡ್ಡ ಸೇನಾಪತಿ ಇದ್ದಂಥ ಝಾನ್ಸಿ ಲಕ್ಷ್ಮೀಬಾಯಿ, ಒಂದು ಧೀಮಂತ ಮಹಿಳೆ, ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಮಹಿಳೆ. ಅವಳ ಅಂತ್ಯ ಸಂಸ್ಕಾರಕ್ಕೆ ಒಬ್ಬ ಮುಸಲ್ಮಾನ ಹೋಗಿ ಅಂತ್ಯ ಸಂಸ್ಕಾರ ಮಾಡಿದ್ದು ಭಾರತದ ಇತಿಹಾಸ. ಭಗತ್ ಸಿಂಗ್ ನೋಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ಜೊತೆ ಸೆಣಸಾಟಿದಂಥ ಭಗತ್ ಸಿಂಗನ ಪರವಾಗಿ ನ್ಯಾಯಾಲಯದಲ್ಲಿ ವಾದ ಮಾಡಿದಂಥ ವ್ಯಕ್ತಿ ಮುಸಲ್ಮಾನಿದ್ದಾನೆ. ನಾವು ಯಾಕ್ರಿ ಸರ್ ನಾವು ಬಡ್ದಾಡೋದು ಹಿಂದೂ ಮುಸ್ಲಿಂ ಅಂತ? ಒಬ್ಬೊಬ್ಬರಿಗೆ ಒಂದೊಂದು ಇದೆ. ಮಾನ್ ಸಿಂಗ್ ಅಂತ ಎಂಥ ಸೇನಾಪತಿಯಲ್ಲಿ ಅಲ್ಲಿ ಒಬ್ಬರು ಮುಸ್ಲಿಮರು, ಅಕ್ಬರ್ನಲ್ಲಿ ಕಾಲದಲ್ಲಿ ಒಬ್ಬ ಪ್ರಧಾನಮಂತ್ರಿ ಮುಸಲ್ಮಾನರು, ಟಿಪ್ಪು ಸುಲ್ತಾನ್ದಲ್ಲಿದ್ದರು, ಶಿವಾಜಿ ಮಹಾರಾಜರಲ್ಲಿ ಎಷ್ಟೋ ಮಂತ್ರಿಗಳು ಮುಸಲ್ಮಾನರಿದ್ದರು. ಎಲ್ಲರೂ ಅವರು ಐಕ್ಯತೆ ಒಕ್ಕಟ್ಟಿನಲ್ಲಿದ್ದಾಗ ಈಗ್ಯಾಕೆ ನಮ್ಮಲ್ಲಿ ಭೇದ ಭಾವ ಬರ್ತಾ ಇದೆ? ಈ ಭೇದ ಭಾವ ಬರಲಿಕ್ಕೆ ಕೆಲವು ಕಿಡಿಗೇಡಿಗಳ ಕಾರಣ ಆಗ್ತಾ ಇದ್ದಾರೆ. ಅವರ ಮಾತಿಗೆ ತಲೆ ಕೊಡಬೇಡಿ, ಅವರ ಮಾತಿಗೆ ಯಾವುದೂ ನೀವು ಆಸ್ಪದ ತೆಗೆದುಕೊಳ್ಳಬೇಡಿ. ಎಲ್ಲರೂ ಒಂದಾಗಿ ನಾವು ಭಾರತೀಯರು, ಭಾರತಾಂಬೆ ಮಕ್ಕಳು, ಭಾರತಾಯಿಯ ನೆರಳಲ್ಲಿ ಹುಟ್ಟಿದ್ದೀವಿ, ಭಾರತಾಯಿಯ ಮಡಿಲಲ್ಲಿ ನಾವು ಬೆಳಗಿ ಇವತ್ತು ಒಂದು ಅದ್ಭುತ ರಾಷ್ಟ್ರ ವಿಶ್ವದಲ್ಲಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದೇವೆ ವೀಕ್ಷಕರೇ. ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಾವು ಎಲ್ಲರೂ ಒಂದೇ. ಬಟ್ಟೆ ಇಲ್ಲದವರು ನಾವು ಅವರು ಸಹಿತ NRC ಕೊಡಬೇಕು, ಬಟ್ಟೆ ಇದ್ದವರು ಸಹಿತ ಕೊಡಬೇಕು. ಇಂಥ ಎಲ್ಲ ಪರಿಸ್ಥಿತಿ ನಿರ್ಮಾಣ. ಕಾನೂನು ಮತ್ತು ಸಂವಿಧಾನಕ್ಕೆ ನಾವು ಮೊದಲು ಗೌರವ ಕೊಡಬೇಕು, ಆಮೇಲೆ ನಮ್ಮ ಧರ್ಮಕ್ಕೆ ನಾವು ಗೌರವ ಕೊಡಬೇಕು. ಭಾರತದ ಸಂವಿಧಾನದಲ್ಲಿ ಏನು ಹೇಳುತ್ತೆ ಆ ರೀತಿ ಕಾನೂನು ಬಂದರೆ ಅದಕ್ಕೆ ಎಲ್ಲರೂ ನಾವು ತಲೆಬಾಗಬೇಕು. ಈಗ ನಮಗೆ ಇರುವಂಥ ಪ್ರಮುಖ ಮುಖ್ಯ ವಿಷಯ ಏನಂದರೆ, ಭಾರತ ದೇಶದಲ್ಲಿ ನಿರುದ್ಯೋಗಿ ತಾಂಡವ, ಕೈಗಾರಿಕೋದ್ಯಮಿಗಳು ಬೆಳೆಯಬೇಕು, ಎಜುಕೇಷನ್ ಬೆಳೆಯಬೇಕು, ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು, ನಮ್ಮ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವಂಥ ಅತ್ಯಾಚಾರಗಳನ್ನ ತಡೆಗಟ್ಟಬೇಕು. ಇವೆಲ್ಲ ಅದ್ಭುತ ಸಮಸ್ಯೆಗಳ ಬಗ್ಗೆ ಇವೆಲ್ಲ ವಿಷಯಗಳು ಇದ್ದಾವೆ. ಮೋದಿಯವರು 15 ಲಕ್ಷ ರೂಪಾಯಿ ಹಾಕಿದ್ದಾರೆ, ಅದನ್ನು ಹಾಕಿಲ್ಲ ಅಂತ ಕೆಲವರು ಹೇಳಿದ್ದಾರೆ. ಅವರು ಹಾಕಿದ್ದಾರೆ ಅಂತ ಹೇಳಿದ್ದು ವಿಡಿಯೋ ಕ್ಲಿಪ್ಪಿಂಗು ಸಹಿತ ನೀವು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು. ಯಾಕೆಂದರೆ ವಿದೇಶದಿಂದ ಹಣ ತರ್ತೀನಿ ಅಂತ ಹೇಳಿದರು ಮೋದಿಯವರು. ಆ ವಿದೇಶದಿಂದ ಹಣ ತಂದಂಥ ಹಣ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದರು. ಕೆಲವು ನಾವು ನಾಯಕರಿಗೆ ಕೇಳಿದಾಗ ಅವ್ರು ಹಂಗೆ ಹೇಳಿಲ್ಲ ಅಂತಂದರು. ಆ ಹೇಳಿದ್ದು ವಿಡಿಯೋ ಕ್ಲಿಪ್ಪಿಂಗು ಸಹಿತ ನಮ್ಮ ಹತ್ರ ಇದೆ, ನೀವು ನೋಡ್ಬೋದು ದೃಶ್ಯ ಮಾಧ್ಯಮದಲ್ಲಿ ವೀಕ್ಷಕರೇ. ಇವೆಲ್ಲ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಾಗ ನಾವು ಅಭ್ಯುದಯ ಭಾರತಕ್ಕಾಗಿ ನಾವು ಎಲ್ಲಾಗಿ ಒಂದಾಗೋಣ, ಒಂದೇ ತಟ್ಟೆಯಲ್ಲಿ ಊಟ ಮಾಡೋಣ. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಮಾಡೋದು ಬೇಡ ವೀಕ್ಷಕರೇ. ಇವತ್ತಿನ ಇದು ಮಹತ್ವವಾದ ಸುದ್ದಿ. ನಮ್ಮ ನಂಬರ್ 1 ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ಇದಕ್ಕೆ ಒಂದು ಬೆಳೆಯುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡಿ, ವಿಸ್ತಾರವಾಗಿ ಬೆಳೆಯಲಿ. ಇದು ನಿಮ್ಮ ಚಾನಲ್ ವೀಕ್ಷಕರೇ. ನಾಳೆ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ. ನಮಸ್ಕಾರ.
ನೀವು ಹಿಂದಕ್ಕೆ ಸರಿ ಅಜ್ಜಿ ಸ್ವಲ್ಪ ಸ್ವಲ್ಪ ಹಿಂಗ್ ಸರಿ ಹಿಂಗ್ ಸಬ್ಸಿಡಿ ₹5 ಬಂತ ಸರಿ ಇಲ್ಲಂದ್ರೆ ಒಂದಿಟ್ಟ ಹೊರಗೆ ಹಾಗೆ ಸರ್ ಬರ್ಲ ಕಡೆ ನೀವು ಅಕ್ಕ ಈ ಕಡೆ ಸರಿ ಸರಿ ನೀವು ಮುಗಿಸಿದವ್ರು ಬರ್ರಿ ಕಡೆ ತಮ್ಗೊಳ್ರಿ ನೀವು ಒಂದಿಟ್ಟ ಸರಿ ಸರಿ ಒಂದಿಟ್ಟು ಸರಿ ಚಾಲು ಸರಿ ಸರಿ ಎಂದಕ್ಕ ಹುಡುಗರು ತೋರಪ್ಪ ಮೊದಲ ಸರಿ ನಿಂತೊಳಗಲ್ಲ ಹುಡುಗ जो लुटेरों के पैसे विदेशी बैंकों में जमा है ना, उतने भी हम रुपये ले आए ना, तो भी हिंदुस्तान के एक एक गरीब आदमी को मुफ्त में 15-20 लाख रुपए यूं ही मिल जाए। जो लुटेरों के पैसे विदेशी बैंकों में जमा है ना, उतने भी हम रुपये ले आए ना, तो भी हिंदुस्तान के एक एक गरीब आदमी को मुफ्त में 15-20 लाख रुपए यूं ही मिल जाए। जो लुटेरों के पैसे विदेशी बैंकों में जमा है ना, उतने भी हम रुपये ले आए ना, तो भी हिंदुस्तान के एक एक गरीब आदमी को मुफ्त में 15-20 लाख रुपए यूं ही मिल जाए।